ತೋರಿ ತಮ್ಮ ಸ್ವಾರ್ಥಕ್ಕಾಗಿ ವೋಟ್ ನಿರ್ಣಯವನ್ನ ಧಿಕ್ಕರಿಸಿ ತುರ್ತು ಪರಿಸ್ಥಿತಿ ಹೇರಿದಂತಹ ಕಾಂಗ್ರೆಸ್ ಇವತ್ತು ಸಂವಿಧಾನ ಬಗ್ಗೆ ಬುದ್ಧಿ ಹೇಳತ್ತ. ಮೊದಲ ಸಂವಿಧಾನವನ್ನ ಗಾಳಿಗೆ ತೂರಿ ತಮಗೆ ಬೇಕಾಬಿಟ್ಟಿಯಾಗಿ ಉಪಯೋಗ ಮಾಡಿಕೊಂಡು ಸುಮಾರು 1,40,000 ಜನರನ್ನ ಜೈಲಿಗಟ್ಟಿ ಸಾವಿರಾರು ಜನರ ಜೈಲಲ್ಲಿ ಸಹಿಯುವಂಗ ಮಾಡಿ ಕಗ್ಗೋಲೆ ಮಾಡಿದಂತಹ ಹಿಟ್ಲರ್ ಶಾಹಿ ಸರ್ಕಾರ ಯಾವ್ದಂದ್ರೆ ಪಕ್ಷ ಇತ್ತು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಸಂವಿಧಾನ ಬಗ್ಗೆ ಅವರು ಮಾತಾಡ್ತಾರೆ. ಹೀಗಾಗಿ ಮೊದಲ ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಅವರು ಕ್ಷಮಾ ಕೇಳಿ ಆಮೇಲೆ ಸಂವಿಧಾನ ಬಗ್ಗೆ ಮಾತಾಡಿ ಏನು ಅವರು ಎಮರ್ಜೆನ್ಸಿ ಹೇರಿದ್ರು ಅದ್ರ ಬಗ್ಗೆ ಮೊದಲು ಕ್ಷಮಾ ಕೇಳಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತೇವೆ. ಅಲ್ಲ, ಅವರು ಮೌನಿ ಬಾಬಾ ಈಗ ಇವತ್ತಷ್ಟ ಮೌನಿ ಬಾಬಾ, ನಾಳಿಂದ ಮತ್ತೆ ಬೇರೆ ಮಾಡ್ತಾರೆ. ಅವ್ರಿಗೆ ಕುರ್ಚಿ ಸಿಕ್ಕದ ಹಿಂದೆ ಏನೇನು ಇವತ್ತು ಅದ ಭಾಷಣ ಮಾಡ್ಬೇಕು ಮತ್ತೆ ಹೇಳ್ಬೇಕು. ಅವ್ರು ರಾಹುಲ್ ಗಾಂಧಿ ಅವ್ರು ಕ್ಷಮಾ ಕೇಳ್ರಿ ಅಂತ ಹೇಳಿ ಸರ್. ಹೆಂಗ ಕೆಲವೊಂದು ಕಡೆ ಅನ್ಯಾಯ ಅತ್ಯಾಚಾರ ಆದಾಗ ಆ ರಾಷ್ಟ್ರಾಧ್ಯಕ್ಷರು ಅಲ್ಲಿ ಪ್ರಮುಖರು ಧರ್ಮಗುರುಗಳು ಕ್ಷಮಾ ಕೇಳಿದ್ದಾರೆ. ಈ ತುರ್ತು ಪರಿಸ್ಥಿತಿ ಹೇರಿದ್ರಿಂದ ಇಡೀ ದೇಶನಾಗ ಆಗಿನ ಪರಿಸ್ಥಿತಿ ಏನೇನಾಗಿತ್ತು, ಎಷ್ಟು ಲಕ್ಷಾಂತರ ಜನರನ್ನ ಅರೆಸ್ಟ್ ಮಾಡಿ ಸಾವಿರಾರು ಕುಟುಂಬಗಳು ಬೀದಿ ಪಾಲಾಗಿದಾವ. ಇವತ್ತು ಅವ್ರು ಮಾಡ್ತಾ ಇದ್ದಾರೆ, ಅವ್ರು ಕ್ಷಮೆ ಕೇಳುವಂತ ಬಗ್ಗೆ ದೇಶದ ಕ್ಷಮೆ. ನಿಮ್ಮ ಮನೆ ಮಾತಾಗಿರುವ ಪ್ರೀತಮ್ ನ್ಯೂಸ್ಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ನಮಸ್ತೆ.